ಗೈಸ್ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಒಬ್ರು ಅವರೊಂದು ಯೂಟ್ಯೂಬ್ ಚಾನಲ್ ಅನಾಲಿಟಿಕ್ಸ್ ಒಂದು ಫೋಟೋ ಸ್ಕ್ರೀನ್ ಶಾಟ್ ನನಗೆ ಕಳಿಸಿದ್ದಾರೆ. ಏನಪ್ಪ ಅಂದ್ರೆ ಅವರೊಂದು ಯೂಟ್ಯೂಬ್ ಚಾನಲ್ ಪ್ರತಿ ದಿನಕ್ಕೆ ಅಂದ್ರೆ ದಿನಕ್ಕೆ ಅವರೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಅನ್ನೋದು ಡಿಕ್ರೀಸ್ ಆಗ್ತದೆ, ಅಂದ್ರೆ ಕಡಿಮೆ ಆಗ್ತಾ ಬರ್ತದೆ. ದಿನಕ್ಕೆ ಅವರೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಅನ್ನೋದು ಕಡಿಮೆ ಆಗ್ತಿದೆ. ಮತ್ತು ಅದರ ಜೊತೆ ಅವರೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಬರುವಂಥ ವ್ಯೂಸ್ ಕೂಡ ಅದು ಕೂಡ ಪ್ರತಿ ದಿನಕ್ಕೆ ಕಡಿಮೆ ಅನ್ನೋದು, ಅಂದ್ರೆ ವ್ಯೂಸ್ ಅನ್ನೋದು ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ಇದರಿಂದ ಅವ್ರಿಗೆ ನಾನು ಡೈರೆಕ್ಟ್ ಆಗಿ ಒಂದು ಮೆಸೇಜ್ ಮಾಡಿದೆ, ಬ್ರದರ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಕಳಿಸಿ ಅಂತ. ಅವರು ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಒಬ್ಬರು ಅವ್ರಿಗೆ ನನಗೆ ಅವರೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಕಳಿಸಿದ್ರು. ಅವಾಗ ಅವರೊಂದು ಯೂಟ್ಯೂಬ್ ಚಾನಲ್ ನಾನು ಲಿಂಕ್ಸ್ ಚೆಕ್ ಮಾಡಿ, ಅಂದರೆ ಅವರೊಂದು ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿದೆ. ಆ ಚೆಕ್ ಮಾಡಿದ ತಕ್ಷಣ ಅವ್ರಿಗೆ ಸಡನ್ ಆಗಿ ಹೇಳ್ಬಿಟ್ಟಿದೆ ನೋಡ್ರೆ, ಬ್ರದರ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಪ್ರೀಸ್ ಆಗಿದೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಂತ ಬಂದ್ಬಿಟ್ಟು. ಅವಾಗ ಅವ್ರಂದ್ರು, ಬ್ರದರ್ ಪ್ರೀಸ್ ಅಂದರೆ ಏನು, ಅದು ಯಾವೊಂದು ಕಾರಣಗೋಸ್ಕರ ಆಗ್ತಾಯಿದೆ. ಅವರು ತುಂಬ ಹೇಳ್ಬೇಕಾದ್ರೆ ಒಂದು ವರ್ಷದಿಂದ ಯೂಟ್ಯೂಬ್ನಲ್ಲಿ ಕಷ್ಟಪಟ್ಟು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಯಾಗಿ ಕೂಡ ಅರ್ನಿಂಗ್ ಆಗ್ತಾಯಿಲ್ಲ. ಯಾಕಂದರೆ ಯೂಟ್ಯೂಬ್ ಅವರು ಇನ್ನೂ ಯೂಟ್ಯೂಬ್ ಚಾನಲ್ ಮಾಡಿಷನ್ ಕೂಡ ಇದೆ. ಅದೇನಿರುತ್ತೆ ದಿನನಿತ್ಯ ಅಂದರೆ ದಿನಕ್ಕೆ ಅವರೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇಲ್ಲ. ಅದೇನಿದೆ ಅವರೊಂದು ಸಬ್ಸ್ಕ್ರೈಬರ್ಸ್ ಅದು ಡಿಕ್ರೀಸ್ ಆಗ್ತದೆ, ಕಡಿಮೆ ಆಗ್ತದೆ. ಮತ್ತು ಅದರ ಜೊತೆಗೆ ಅದೇ ರೀತಿ ಕೂಡ ವ್ಯೂಸು ಮೊದಲು ಚೆನ್ನಾಗಿ ಬರ್ತಿತ್ತು, ಅದರ ಬಟ್ ಈಗ ವ್ಯೂಸ್ ಅನ್ನು ಕೂಡ ಕಡಿಮೆ ಆಗ್ತಾ ಬರ್ತದೆ. ಇದರಿಂದ ಅವ್ರಿಗೆ ಹೇಳ್ಬಿಟ್ಟೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬ್ರದರ್ ಫ್ರೀಸ್ ಆಗಿದೆ, ಅದನ್ನು ನೀವು ಅನ್ಫ್ರೀಸ್ ಮಾಡ್ಕೊಳ್ಬೇಕು ಅಂತ ಹೇಳಿದೆ. ಆದರೆ ಬಟ್ ನಾನು ಈ ಒಂದು ತುಂಬ ಸಿಂಪಲ್, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ಕಾರಣಕ್ಕೋಸ್ಕರ ಫ್ರೀಸ್ ಆಗುತ್ತೆ ಏನು ತುಂಬ ಸಿಂಪಲ್. 4 ಮಿಸ್ಟೇಕ್ ಇದೆ. ಈ 4 ಮಿಸ್ಟೇಕ್ ಸಾರಿ ಕೇವಲ 3 ಮಿಸ್ಟೇಕ್ ಇದೆ. ಈ 3 ಮಿಸ್ಟೇಕ್ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ. ಲೈಫ್ ಲಾಂಗ್ ನೀವು ಯೂಟ್ಯೂಬರ್ಸ್ ಆಗ್ಬೇಕಾದ್ರೆ ಈ 3 ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ. ಈ 3 ಮಿಸ್ಟೇಕಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ರೆ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗುತ್ತೆ. ಫ್ರೀಸ್ ಆದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆದಂಗೆ. ಡೆಡ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಎಷ್ಟೇ ಒಳ್ಳೆ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಕೂಡ ವಿಡಿಯೋ ಅನ್ನೋದು ವ್ಯೂಸು ಬರಲ್ಲ. ಆದರೆ ಬಟ್ಟು ಆ ಫ್ರೀಸ್ದ ಯೂಟ್ಯೂಬ್ ಚಾನಲ್ ಕೂಡ ನೀವು ಅನ್ಫ್ರೀಸ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅನ್ಫ್ರೀಸ್ ಮಾಡ್ಕೊಳ್ಳೋ ಅದನ್ನು ಕೂಡ ನಾನು ನಿಮಗೆ ಲಾಸ್ಟ್ಗೆ ಹೇಳ್ತೇನೆ ಅಂತ. ಏನಿಲ್ಲ, ತುಂಬ ಸಿಂಪಲ್. ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಇವತ್ತೊಂದು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ತಾ ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ಮೊದಲು ನೋಡ್ಬಿಟ್ಟು ಬ್ರದರ್ ನನಗೆ ಈ ರೀತಿ ನಿಮ್ಮೊಂದು ಫ್ಯಾಮಿಲಿ ಅಂದರೆ ನಿಮ್ಮೊಂದು ಪ್ರಾಬ್ಲಮ್ ನನಗೆ ಶೇರ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಿಮ್ಮಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನೋ ತುಂಬ ಸಿಂಪಲ್. ಅವ್ರೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಒಂದು ಸ್ಕ್ರೀನ್ಶಾಟ್ ಕಳಿಸಿರೋ ಅವರು ಡೈರೆಕ್ಟಾಗಿ ಅವರು ಅನಾಲಿಟಿಕ್ಸ್ ಅವ್ರದ್ದೊಂದು ಚಾನಲ್ ಏನಿದೆ ಸಬ್ಸ್ಕ್ರೈಬರ್ಸ್ ದಿನಕ್ಕೆ ಕಡಿಮೆ ಆಗ್ತಾ ಬರ್ತದೆ. ಅದು ಇನ್ಕ್ರೀಸ್ ಆಗ್ತಾ ದಿನಕ್ಕೆ ಕಡಿಮೆ ಆಗ್ತಾ ಬರ್ತದೆ. ಮತ್ತು ಅದ್ರ ಜೊತೆಗೆ ಅವರೊಂದು ವ್ಯೂಸ್ ಕೂಡ ದಿನಕ್ಕೆ ಕಡಿಮೆ ಆಗ್ತಿದೆ. ಇದು ಒಂದು ಕಾರಣದಿಂದ ಏನಿದೆ ಅವರೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗಿದೆ. ಫ್ರೀಸ್ ಆಗೋದಕ್ಕೆ ಕಾರಣ 3 ಮಿಸ್ಟೇಕ್. ಈ 3 ಮಿಸ್ಟೇಕ್ ಕೂಡ ಅವರು ಮಾಡಿದ್ದಾರೆ. ಇದರಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದಾರೆ. ಅದು ಯಾವುದಂತ ನಾನು ನಿಮ್ಗೆ ಹೇಳ್ತೀನಿ. ತುಂಬ ಸಿಂಪಲ್. ನಾನು ನಿಮಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗುತ್ತೆ ಅಂದರೆ ಅದು ಯಾವ ಒಂದು ಕಾರಣಕ್ಕೋಸ್ಕರ ಆಗುತ್ತೆ, ಯಾವ ಒಂದು ಮಿಸ್ಟೇಕ್ನಿಂದ ಆಗುತ್ತೆ ಏನು ತುಂಬ ಸಿಂಪಲ್. 3 ಮಿಸ್ಟೇಕ್ ಹೇಳ್ತೇನೆ ನಾನು ನಿಮಗೆ. ಆ ಒಂದು ಮಿಸ್ಟೇಕ್ನಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗುತ್ತೆ. ಅದರಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸರಿಯಾಗಿ ವ್ಯೂಸ್ ಬರಲ್ಲ. ಈಗ ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾರೆ, ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಲ್ಲ. ಡೈಲಿ ಆ್ಯಕ್ಟಿವ್ ಇರಲ್ಲ ನೀವು, ಅಂದರೆ ಡೈಲಿ ಕನ್ಸಿಸ್ಟೆನ್ಸಿ ಆಗಿರಲ್ಲ ನೀವು. ಅಂದರೆ ಪ್ರತಿದಿನ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ವೀಡಿಯೋ ಅಪ್ಲೋಡ್ ಮಾಡಲ್ಲ. ಯಾವ ರೀತಿ ಒಂದು ದಿನ ಒಂದು ವೀಡಿಯೋ ಅಪ್ಲೋಡ್ ಮಾಡೋದು, ಮತ್ತು ಅದ್ರ ಜೊತೆ 5 ದಿನದ ನಂತರ ಮತ್ತೊಂದು ವೀಡಿಯೋ ಅಪ್ಲೋಡ್ ಮಾಡೋದು, ಮತ್ತು ಅದ್ರ ಜೊತೆ ಒಂದು ವಾರದ ನಂತರ ಒಂದು ವೀಡಿಯೋ ಅಪ್ಲೋಡ್ ಮಾಡೋದು, ಒಂದು ತಿಂಗಳ ನಂತರ ಒಂದು ವೀಡಿಯೋ ಅಪ್ಲೋಡ್ ಮಾಡೋದು. ಈ ರೀತಿ ಮಾಡ್ತಾ ಇರ್ತಾರೆ. ಅಂದರೆ ಪ್ರತಿದಿನ ಯೂಟ್ಯೂಬ್ನಲ್ಲಿ ನೀವು ಆ್ಯಕ್ಟಿವ್ ಅನ್ನೋದು ಇರಲ್ಲ, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾಗುತ್ತೆ ಡೆಡ್ ಆಗೋ ಚಾನ್ಸ್ ತುಂಬ ಆಗುತ್ತೆ. ಯಾಕಂದರೆ ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅನಾಲಿಟಿಕ್ಸ್ ಅನ್ನೋದು ಮೇಲ್ಗಡೆ ಹೋಗ್ಬೇಕು, ಅದು ಗ್ರೋ ಆಗಬೇಕು, ಅಂದ್ಬಿಟ್ಟು ಕೆಳಗಡೆ ಡೌನ್ ಆಗಬಾರ್ದು. ಅದಕ್ಕೋಸ್ಕರ ಮಾಡ್ಕೊಂಡು ಪ್ರತಿದಿನ ಯೂಟ್ಯೂಬ್ ಚಾನಲಲ್ಲಿ ಅಂದರೆ ನಿಮ್ಮೊಂದು ಯೂಟ್ಯೂಬ್ನಲ್ಲಿ ನೀವು ಆ್ಯಕ್ಟಿವ್ ಇರಬೇಕು. ಯಾಕಪ್ಪ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಪ್ರತಿದಿನ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಲೇಬೇಕು. ಈ ಒಂದು ಅಂದರೆ ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ. ಇದು ಒಂದು ಮೊದಲನೇ ಮಿಸ್ಟೇಕ್. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ಹೇಳ್ತೀನಿ, ನೀವು ಈ ಒಂದು ಮಿಸ್ಟೇಕ್ ಮಾಡೋದಕ್ಕೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ. ಅದರಿಂದ ಸರಿಯಾಗಿ ವ್ಯೂಸ್ ಬರಲ್ಲ. ಇದು ಮೊದಲನೇ ಮಿಸ್ಟೇಕ್. ಪ್ರತಿದಿನ ನೀವು ವೀಡಿಯೋ ಅಪ್ಲೋಡ್ ಮಾಡಲ್ಲ. ಇದು ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು. ಇನ್ನು ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾರೆ, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ಮಾಡ್ತಾರೆ ಏನಪ್ಪ, ಮಿಕ್ಸ್ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತಾರೆ. ಮಿಕ್ಸ್ ಕಂಟೆಂಟ್ ವೀಡಿಯೋ ಅಂದರೆ ಯಾವ ರೀತಿ ಅಂದರೆ ಎಲ್ಲ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಎಲ್ಲ ಕಂಟೆಂಟ್ ಅಂದರೆ ಒಂದೇ ಕಂಟೆಂಟ್. ಈಗ ನಾನು ಟೆಕ್ ಬಗ್ಗೆ ಮಾಡ್ತಾರೆ, ಟೆಕ್ ಬಗ್ಗೆ ಓನ್ಲಿ ವೀಡಿಯೋ ಮಾಡಲ್ಲ ಅವರು. ಟೆಕ್ ಚಾನಲಲ್ಲಿ ಬ್ಲಾಗ್ಸ್ ಮಾಡೋದು, ಬ್ಲಾಗ್ ಬಿಟ್ಟರೆ ಗೇಮಿಂಗ್ ಬಿಟ್ಟರೆ ಮತ್ತು ಕುಕ್ಕಿಂಗ್ ಮಾಡೋದು, ಈ ರೀತಿ ಎಲ್ಲ ಕಂಟೆಂಟ್ ಮಿಕ್ಸ್ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಇದರಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಡೆಡ್ ಆಗುತ್ತೆ. ಇದರಿಂದ ಯಾವ ರೀತಿ ಡೆಡ್ ಆಗುತ್ತೆ ನೀವು ಕೇಳ್ಬೋದು. ಯಾವ ರೀತಿ ಈ ಮಿಕ್ಸ್ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರುತ್ತೆ ಮೊದಲು ಬಂದ್ಬಿಟ್ಟು. ಅದರ ನಂತರ ಈಗ ಮೊದಲು ಬಂದ್ಬಿಟ್ಟು ಸಬ್ಸ್ಕ್ರೈಬರ್ಸು ವ್ಯೂಸ್ ಚೆನ್ನಾಗಿ ಬರುತ್ತೆ. ಅದರ ನಂತರ ವ್ಯೂಸು ಸಬ್ಸ್ಕ್ರೈಬರ್ಸ್ ಅನ್ನೋದು ಚೆನ್ನಾಗಿ ಬರಲ್ಲ. ಯಾಕಂದರೆ ಅವ್ರಿಗೆ ಒಂದು ಕಂಟೆಂಟ್ ಮೇನ್ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲ ಮಿಕ್ಸ್ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡೋದಂತೆ ಯಾವ ಒಂದು ಕಂಟೆಂಟ್ ವೀಡಿಯೋ ಅಪ್ಲೋಡ್ ಅಂದರೆ ಯಾವ ಒಂದು ಜನ ಯಾವ ಒಂದು ವೀಡಿಯೋ ನೋಡ್ಬೇಕು, ಯಾವ ಆಡಿಯನ್ಸ್ ಯಾವ ಒಂದು ವೀಡಿಯೋ ನೋಡ್ಬೇಕು ಅವ್ರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಬೇಕಾದ್ರೆ ಮಿಕ್ಸ್ ಕಂಟೆಂಟ್ ಇದೆ. ಈಗ ನೀವು ಎಲ್ಲ ಮಿಕ್ಸ್ ಕಂಟೆಂಟ್ ಮಾಡ್ತಾರೆ, ಮುಂದ್ಗಡೆ ಹೋಗಿ ಬಂದ್ಬಿಟ್ಟು ಟೆಕ್ ರಿಲೇಟೆಡ್ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಯಾರು ನೋಡ್ತಾರೆ? ಆ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ವೇಸ್ಟ್, ಯಾರು ಕೂಡ ನಿಮ್ಮ ವೀಡಿಯೋ ನೋಡಲ್ಲ.
ಇದು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾರೆ ಮಿಕ್ಸ್ ಕಂಟೆಂಟು. ಯಾವುದೇ ಕಾರಣಕ್ಕೂ ಮಿಕ್ಸ್ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡ್ಕೋಬೇಡಿ. ಮಿಕ್ಸ್ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಏನಾಗುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗೋ ಚಾನ್ಸಸ್ 100% ಆಗುತ್ತೆ, ಡೆಡ್ ಆಗುತ್ತೆ. ಇದು ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ. ಇನ್ನು ಮೂರನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ನೀವೇ ನೋಡೋಂಗಿಲ್ಲ. ಮೇನ್ ಇಂಪಾರ್ಟೆಂಟ್ ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ವಿಡಿಯೋ ಚೆನ್ನಾಗಿದೆಯಲ್ಲ ಅಂತ ಹೇಳಿ ಬಂದ್ಬಿಟ್ಟು ಅವರೊಂದು ಅಂದರೆ ಚೆನ್ನಾಗಿದೆ ಇಲ್ವಾ, ನಮ್ಮ ಮಾತಾಡೋ ಸ್ಟೈಲ್ ಚೆನ್ನಾಗಿದೆಯಲ್ಲ ಅಂತ ತುಂಬ ಜನ ಏನು ಮಾಡ್ತಾರೆ, ಅವರೊಂದು ವಿಡಿಯೋ ಯೂಟ್ಯೂಬ್ ವಿಡಿಯೋ ಅವರೇ ನೋಡಿಬಿಡ್ತಾರೆ ಅವರೊಂದು ಮೊಬೈಲ್. ಈ ರೀತಿ ಯಾರು ಕೂಡ ಮಾಡೋಕ್ಕೋಬೇಡಿ. ಇದರಿಂದ ಏನಾಗುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ. ಡೆಡ್ ಯಾವ ರೀತಿ ಆಗುತ್ತೆ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವೇ ನೋಡೋದಂದ್ರೆ ಅವ್ರು ಯೂಟ್ಯೂಬ್ದವ್ರು ಏನಂತಾರೆ, ಅವರೊಂದು ಯೂಟ್ಯೂಬ್ ವಿಡಿಯೋ ಅವರೇ ನೋಡ್ತಾ ಇದ್ದಾರೆ, ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಏನು ಮಾಡ್ತಾರೆ, ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಇನ್ನೊಬ್ಬರಿಗೆ ರಿಕಮೆಂಡ್ ಮಾಡಲ್ಲ. ಅದರಿಂದ ಏನಾಗುತ್ತೆ ನಿಮ್ಮೊಂದು ವಿಡಿಯೋ ಏನು ಇಂಪ್ರೆಷನ್ ಇದೆ ಅದು ಡೌನ್ ಆಗುತ್ತೆ. ಡೌನ್ ಆಗೋದು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗ್ರೋ ಆಗಲ್ಲ. ಅದರಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ. ಇದು ಕೂಡ ಮೇನ್ ಇಂಪಾರ್ಟೆಂಟ್, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾ ಇರ್ತಾರೆ. ಇನ್ನು ನಿಮ್ಗೆ ಏನಂದ್ರೆ ಈ 3 ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಬೇಡಿ. ಈ 3 ಮಿಸ್ಟೇಕ್ ಮಾಡಿದ್ರೆ 100% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗುತ್ತೆ. ಈ 3 ಮಿಸ್ಟೇಕ್ ಮೇನ್ ಇಂಪಾರ್ಟೆಂಟ್. ಅಂದರೆ ಕಂಟೆಸ್ಟೆನ್ಸಿ ಮೇನ್ ಇಂಪಾರ್ಟೆಂಟ್ ಇರುತ್ತೆ ಪ್ರತಿದಿನ. ಇಷ್ಟು ಇನ್ನು ನಿಮ್ಗೆ ಹೇಳಿದ್ರೆ ಈ 3 ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ. ಈ 3 ಮಿಸ್ಟೇಕ್ ನೀವು ಯಾರಾದರೂ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಡೆಡ್ ಆಗುತ್ತೆ. ಇದರಲ್ಲಿ ನಾನು ಈಗ ಹೇಳಿದ್ದೇನೆ, ಆ ಬ್ರದರ್ ಕೂಡ ಮಿಕ್ಸ್ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಆ ಒಂದು ಕಾರಣಕ್ಕೆ ಈ ರೀತಿ ಆಗಿದೆ. ಇನ್ನು ಬಂದ್ಬಿಟ್ಟು ಈ ಫ್ರೀಸ್ ಆದ ಚಾನಲನ್ನು ನಾವು ಅನ್ಫ್ರೀಸ್ ಯಾವ ರೀತಿ ಮಾಡೋದು. ಅನ್ಫ್ರೀಸ್ ಕೂಡ ತುಂಬ ಸಿಂಪಲ್, ಅದಕ್ಕೂ ಕೂಡ ಕೆಲವೊಂದಷ್ಟು ಸ್ಟೆಪ್ ಇದೆ. ಅದನ್ನ ಹೇಳ್ತೀನಿ, ಆರಾಮಾಗಿ ಈಸಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅನ್ಫ್ರೀಸ್ ಮಾಡ್ಕೊಳ್ಬೋದು. ಈಗ ಯಾವ ರೀತಿ ಅನ್ಫ್ರೀಸ್ ಮಾಡೋದು ಅಂತ ನಾನು ಹೇಳ್ತೀನಿ. ತುಂಬ ಸಿಂಪಲ್. ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅನ್ಫ್ರೀಸ್ ಮಾಡ್ಬೇಕಾದ್ರೆ ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಫ್ರೀಸ್ ಆಗಿದೆ ಅಂತ ಯಾವುದೇ ಕಾರಣಕ್ಕೂ ಬೇಜಾರಾಗಿಲ್ಲ. ಮೇನ್ ಇಂಪಾರ್ಟೆಂಟ್ ನಿಮ್ಮ ಮೈಂಡಲ್ಲಿ ನೀವು ಡಿಲೀಟ್ ಮಾಡ್ಕೊಳ್ಳಿ. ಏನಪ್ಪ ಅನ್ಬೇಕಾ, ನನ್ನ ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗಿದೆ, ನನ್ನೊಂದು ಯೂಟ್ಯೂಬ್ ಚಾನಲ್ 5,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆದ್ರೆ ಬಟ್ ನನಗೆ ಎಕ್ಸಾಂಪಲ್ ಆಗಿದೆ 5,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆದ್ರೆ ಬಟ್ ನನಗೆ ವ್ಯೂಸ್ ಎಷ್ಟು ಬರ್ತದೆ, 20-30 ವ್ಯೂಸ್ ಬರುತ್ತೆ. ಇದರಿಂದ ನನ್ನೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗಲ್ಲ, ನಾನು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ಈ ಚಾನಲ್ ಬಿಟ್ಬಿಡ್ತೀನಿ, ನಾನು ಯೂಟ್ಯೂಬ್ ಹೊಸ ಸಾಕು ಅಂತ ತುಂಬ ಜನ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಇರ್ತೀನಿ ಮೇನ್ ಇಂಪಾರ್ಟೆಂಟ್ ನಿಮ್ಮ ಮೈಂಡಲ್ಲಿ ಅದನ್ನ ನೀವು ಡಿಲೀಟ್ ಮಾಡ್ಕೊಳ್ಳಿ. ಏನಪ್ಪ, ನನ್ನ ಚಾನಲ್ಗೆ ಏನೂ ಆಗಿಲ್ಲ, ನನ್ನ ಚಾನಲ್ ಹೊಸದಾಗಿ ಏನು ಹೊಸ ಚಾನಲ್ ಕ್ರಿಯೇಟ್ ಮಾಡ್ತಾರೆ ಅದೇ ರೀತಿ ನೀವು ಇದರಲ್ಲಿ ಅನ್ಕೋಬೇಕು, ನಾನು ಚಾನಲ್ ಹೊಸದಾಗಿದೆ, ಈ ಚಾನಲ್ ಅಷ್ಟು 5,000 ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಅದೇನು ಪರವಾಗಿಲ್ಲ, 100-200 ವ್ಯೂಸ್ ಬಂದರೂ ಕೂಡ ಏನು ಥಿಂಕ್ ಮಾಡೋಕ್ಕೋಡಿ. ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ, ವ್ಯೂಸ್ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ಮೇನ್ ಇಂಪಾರ್ಟೆಂಟ್ ನಾನು ನಿಮಗೆ ಹೇಳ್ತೀನಿ, ನೀವು ಯೂಟ್ಯೂಬ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಇದೆ, ಮೇನ್ ನಿಮ್ಮ ಮೈಂಡಲ್ಲಿ ಡಿಲೀಟ್ ಮಾಡ್ಕೊಳ್ಳಿ. ಈ ನನ್ನ ಚಾನಲ್ ಹೊಸ ಚಾನಲ್ ಕ್ರಿಯೇಟ್ ಮಾಡಿದಾಗ ಪ್ರತಿದಿನ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಅವಾಗ ವ್ಯೂಸ್ ನೋಡ್ತಾರೆ, ವ್ಯೂಸ್ ನೋಡಲ್ಲ. ಅದೇ ರೀತಿ ನೀವು ಮೇನ್ ಯೂಟ್ಯೂಬ್ ಚಾನಲ್ ಏನ್ಬೇಕು, ಪ್ರತಿದಿನ ವಿಡಿಯೋ ಅಪ್ಲೋಡ್ ಅನ್ನೋದು ಮಾಡಬೇಕು. ಅದರಿಂದ ಏನಾಗುತ್ತೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಬೇಕು. ಇದರಿಂದ ಏನಂತ ನಿಮ್ಮ ಚಾನಲಲ್ಲಿ ಆಟೋಮೆಟಿಕ್ ಫ್ರೆಶ್ ಆಗುತ್ತೆ, ಗ್ರೋ ಆದಂಗೆ ಆಗುತ್ತೆ. ನಿಮ್ಗೆ ಆಟೋಮೆಟಿಕ್ 1-2 ಮಂತಲ್ಲಿ ನಿಮ್ಮ ಅಂದರೆ 1 ತಿಂಗಳು 2 ತಿಂಗಳಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅನ್ಫ್ರೀಸ್ ಮಾಡಬೇಕಂದ್ರೆ ನೀವು ನಿಮ್ಮ ಒಂದು ಮೈಂಡಲ್ಲಿ ಡಿಲೀಟ್ ಮಾಡಿ. ಯಾಕಂದ್ರೆ ನೀವು ಡಿಲೀಟೇ ಮಾಡಲಿಲ್ಲ, ನನ್ನ ಚಾನಲ್ ಅನ್ಫ್ರೀಸ್ ಆಗಿದೆ ಅಂತ ನಿಮಗೊಂದು ಬೇಜಾರಾಗುತ್ತೆ, ಡಿಮೋಟಿವೇಶನ್ ಆಗುತ್ತೆ. ಆವಾಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಅಂದರೆ ವಿಡಿಯೋ ಶೂಟ್ ಮಾಡೋಕ್ಕೆ ನಿಮಗೆ ಮನಸ್ಸಾಗಲ್ಲ. ಯಾಕಂದ್ರೆ ನನ್ನ ಚಾನಲ್ ಅನ್ಫ್ರೀಸ್ ಆಗಿ ಅಂದರೆ ಫ್ರೀಸ್ ಆಗಿದೆ, ಎಷ್ಟೇ ಒಳ್ಳೆ ವಿಡಿಯೋ ಅಪ್ಲೋಡ್ ಮಾಡಿ ಕೂಡ ಏನೋ ಪ್ರಯೋಜನ ಅಂತ ಇದು ಮಾಡ್ತಾರೆ. ಅದಕ್ಕೋಸ್ಕರ ಇದು ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ನಿಮ್ಮ ಚಾನಲ್ ಅನ್ಫ್ರೀಸ್ ಮಾಡ್ಕೊ. ಇನ್ನು ಸೆಕೆಂಡ್ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮೇನ್ ಇಂಪಾರ್ಟೆಂಟ್ ಟ್ರೆಂಡಿಂಗ್ ಟಾಪಿಕ್ಸು ಮತ್ತು ಅದ್ರ ಜೊತೆ ಟ್ರೆಂಡಿಂಗ್ ಟೈಟಲ್ ಮೇನ್ ಇಂಪಾರ್ಟೆಂಟ್, ಅದ್ರ ಬಗ್ಗೆ ನೀವು ವಿಡಿಯೋ ಮಾಡಬೇಕು. ಯಾಕಪ್ಪ ಅನ್ಬೇಕ್ರೆ, ಈಗ ಏನು ಟ್ರೆಂಡ್ ಇದೆ ಅದರ ಬಗ್ಗೆ ನೀವು ವಿಡಿಯೋ ಮಾಡಬೇಕು. ಟ್ರೆಂಡ್ ಅಂತ ತಕ್ಷಣ ಯಾವ ರೀತಿ ಗೊತ್ತಾಗುತ್ತೆ, ತುಂಬ ಸಿಂಪಲ್. ಈಗ ಯೂಟ್ಯೂಬಲ್ಲಿ ಟೆಕ್ ಬಗ್ಗೆ ಮಾಡ್ತಾರೆ, ಟೆಕ್ಕಲ್ಲಿ ಯಾವ ರೀತಿ ಟ್ರೆಂಡ್ ಇದೆ. ಗೇಮಿಂಗ್ ಮಾಡ್ತಾರೆ, ಗೇಮಿಂಗ್ಲಿ ಯಾವುದೋ ಒಂದು ಕಂಟೆಂಟ್ ಟ್ರೆಂಡ್ ಇದೆ ಅಂದರೆ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ತುಂಬ ಸಿಂಪಲ್, ಟ್ರೆಂಡಿಂಗ್ ನೀವು ಟಾಪಿಕ್ ಮತ್ತು ಟ್ರೆಂಡಿಂಗ್ ಟೈಟಲ್ ಬಗ್ಗೆ ನೀವು ವಿಡಿಯೋ ಮಾಡ್ಬೇಕು. ಅದು ಯಾವ ರೀತಿ ಅಂದ್ರೆ ಇನ್ನೊಲ್ಲ ಚಾಟ್ ಜಿಬಿಟಿ ಅಂತ ಬರುತ್ತೆ, ಜಸ್ಟ್ ಚಾಟ್ ಜಿಬಿಟಿ ಮೂಲಕ ಕೂಡ ನೀವು ಮಾಡ್ಬೋದು. ಚಾಟ್ ಜಿಬಿಟಿಯಲ್ಲಿ ಜಸ್ಟ್ ಏನಲ್ಲ, ಅಲ್ಲಿ ನೀವೇನು ಮಾಡ್ಕೋ, ಟ್ರೆಂಡಿಂಗ್ ಟಾಪಿಕ್ ಸರ್ಚ್ ಮಾಡಿದ ತಕ್ಷಣ ನಿಮಗೆ 60 ಟಾಪಿಕ್ಸ್ ಬರುತ್ತೆ. 60 ಟಾಪಿಕ್ಸ್ 60 ಟೈಟಲ್ಸ್ ಬರುತ್ತೆ. ಅಂದರೆ ಎಷ್ಟು, 60 ಟಾಪಿಕ್ಸ್ 60 ಟೈಟಲ್ ಬರುತ್ತೆ. ಈ 60 ಟಾಪಿಕ್ಸ್ 60 ಟೈಟಲ್ ಅಂದರೆ ತಕ್ಷಣ ಇದು 60 ಟಾಪಿಕ್ಸ್ ಎಲ್ಲ ಪ್ರತಿದಿನ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು. ನೀವು ಪ್ರತಿದಿನ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಎಷ್ಟಾಗುತ್ತೆ, ಒಂದೊಂದು ಕವರ್ ಮಾಡಿ ಟಾಪಿಕ್ ಎಷ್ಟಾಗುತ್ತೆ, 2 ತಿಂಗಳಾಗುತ್ತೆ. 2 ತಿಂಗಳೇ ಆಟೋಮೆಟಿಕ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ನೀವು ಏನು ನೋಡೋ ಚಾಟ್ ಜಿಬಿಟಿಯಲ್ಲಿ ನೋಟ್ಪ್ಯಾಡಲ್ಲಿ ಎಲ್ಲ ಬರ್ಕೊಳ್ಳಿ, ಅದನ್ನ ಏನು ಟಾಪಿಕ್ಸ್ 60 ಟಾಪಿಕ್ಸ್ ಇದೆ, ಟೈಟಲ್ ವಿಡಿಯೋ ಏನಿದೆಲ್ಲ ಅದನ್ನೆಲ್ಲ ಬರ್ಕೊಳ್ಳಿ, ನೋಟ್ಪ್ಯಾಡಲ್ಲಿ ಬರ್ಕೊಂಡು ಪ್ರತಿ ರೆಗ್ಯುಲರ್ ಒಂದು ಅಂದ್ರೆ ಒಂದಾದ ನಂತರ ಟಾಪಿಕ್ ಮತ್ತೊಂದು ನೆಕ್ಸ್ಟ್ ಇದೇ ರೀತಿ ರೆಗ್ಯುಲರ್ ಅಂದರೆ 1 2 3 ಕಂಟಿನ್ಯೂ ಆಗಿ ಇದೇ ರೀತಿ ನೀವು 60 ಡೇಸ್ವರೆಗೂ ಮಾಡಬೇಕು. ಇಲ್ಲಪ್ಪ ಅನ್ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಏನು ಇದೆಲ್ಲ ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಮ ಕಂಟೆಂಟ್ ಅಂದರೆ ನಿಮ್ಮ ಟಾಪಿಕ್ ರಿಲೇಟೆಡ್, ಈಗ ಟೆಕ್ ಕ್ಯಾಟಗರಿಯಲ್ಲಿ ಯಾರ್ದಾರು ದೊಡ್ಡ ಯೂಟ್ಯೂಬರ್ಸ್ ಅವರೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಅವರೊಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ವಿಡಿಯೋ ಜಾಸ್ತಿ ವ್ಯೂಸ್ ಬಂದಿದೆ ಆ ಒಂದು ವಿಡಿಯೋ ನೀವು ಅದೇ ರೀತಿ ಒಂದು ಸೇಮ್ ಕಂಟೆಂಟ್ ವಿಡಿಯೋ ನೀವು ಕ್ರಿಯೇಟ್ ಮಾಡಬೇಕು. ಇಷ್ಟು ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಅನ್ಪ್ರೇಸ್ ಆಗುತ್ತೆ, ಆರಾಮಾಗಿ ಗ್ರೋ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ನೀವು ಬಂದ್ಬಿಟ್ಟು ಸೆಕೆಂಡ್ ಟಿಪ್ಸ್ ಬಂದ್ಬಿಟ್ಟು ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇದು ನೀವು ಮಾಡಲೇಬೇಕು. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇದು
ಮೇನ್ ಇಂಪಾರ್ಟೆಂಟ್, ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗ್ಬೇಕಾದ್ರೆ ನೀವು ಮಾಡಲೇಬೇಕು. ಇದು ಸೆಕೆಂಡ್ ಟಿಪ್ಸ್ ಬಂದುಬಿಟ್ಟು. ಇನ್ನು ಥರ್ಡ್ ಟಿಪ್ಸ್ ಬಂದುಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲು. ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಅನ್ನೋದು ವೀಡಿಯೋ ಅಪ್ಲೋಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸಂಗಿಲ್ಲ. ಏನೇ ಆದರೂ ಕೂಡ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸಂಗಿಲ್ಲ. ಪ್ರತಿದಿನ ನಿಮಗೆ ಟೈಮ್ ಇದ್ದರೆ 2ರಿಂದ 3 ವಿಡಿಯೋ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದು ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇಂಪ್ರೆಷನ್ ಜಾಸ್ತಿ ಆಗುತ್ತೆ, ನಿಮ್ಮ ಚಾನಲ್ ಗ್ರೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಯೂಟ್ಯೂಬ್ದವ್ರು ರಿಕಮೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇದು ನೀವು ಮಾಡಲೇಬೇಕು. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅನ್ಪ್ರೀಸ್ ಆಗಿದೆ ಅಂದರೆ ಅನ್ಪ್ರೀಸ್ ಮಾಡಲೇಬೇಕಂದ್ರೆ ಈ 3 ಟಿಪ್ಸ್, ಈ ಪಾಯಿಂಟ್ ನೀವು ಮಾಡಲೇಬೇಕು. ಏನಪ್ಪ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು, ಪ್ರತಿದಿನ ಆ್ಯಕ್ಟಿವ್ ಆಗಿರಬೇಕು. ಮೇನ್ ಇಂಪಾರ್ಟೆಂಟ್ ಇದು ಮಾಡಲೇಬೇಕು. ಪ್ರತಿ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಮಾಡಲೇಬೇಕು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅನ್ಪ್ರೀಸ್ ಮಾಡೋದಕ್ಕೆ 4ನೇ ಪಾಯಿಂಟ್ಸ್ ಬಂದ್ಬಿಟ್ಟು, 4ನೇ ಟಿಪ್ಸ್ ಅದು ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ನೀವು ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ ವಿಡಿಯೋನು ನೀವು ಏನು ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ವಿಡಿಯೋ ಲಿಂಕ್ ಶೇರ್ ಮಾಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಇನ್ಸ್ಟಾಗ್ರಾಮು ಮತ್ತು ಅದ್ರ ಜೊತೆ ಫೇಸ್ಬುಕ್ ಮತ್ತು ಅದ್ರ ಜೊತೆ ವಾಟ್ಸಪ್ಪು, ಈ ರೀತಿ ಪ್ಲಾಟ್ಫಾರ್ಮ್ಗಳಿದೆ. ಆಲ್ಮೋಸ್ಟ್ ಈ ಪ್ಲಾಟ್ಫಾರ್ಮ್ ಏನು ಮಾಡಬೇಕು, ಸ್ಟೋರಿ ಆಗೋದ್ರಿಂದ ಅವರಿಗೆ ಅಂದರೆ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಆ ವಿಡಿಯೋ ಲಿಂಕ್ ಇದೆ ಶೇರ್ ಮಾಡಬೇಕು. ಶೇರ್ ಮಾಡೋದ್ರೆ ಏನಾಗುತ್ತೆ, ನಿಮ್ಮೊಂದು ವಿಡಿಯೋ ಜಾಸ್ತಿ ಜನ ಸ್ವಲ್ಪ ಕ್ಲಿಕ್ ಮಾಡಿ ನೋಡಿದಾಗ ಅವಾಗ ನಿಮ್ಮೊಂದು ವಿಡಿಯೋ ರೆಕಮೆಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನೀವು ಜಾಸ್ತಿ ವ್ಯೂಸ್ ಬರೋಕ್ಕೆ ಚಾನ್ಸಸ್ ಕೂಡ ತುಂಬ ಇದೆ. ಇದು ಮೇನ್ ಇಂಪಾರ್ಟೆಂಟ್. ಇಷ್ಟು ನೀವು ಮಾಡಲೇಬೇಕು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ. ಏನು ನಿಮಗೆ ತುಂಬ ಇಂಪಾರ್ಟೆಂಟ್. ಎಲ್ಲರಿಗೂ ಮತ್ತೊಮ್ಮೆ ಅದು ನನಗೆ ಯೂಟ್ಯೂಬ್ ಅನ್ಪ್ರೀಸ್ ಆಗಿ ಅಂದರೆ ಅನ್ಪ್ರೀಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದೇನಿಲ್ಲ. ನೀವು ಏನು ಮಾಡಬೇಕು, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು, ಒಳ್ಳೆಯ ರೀತಿಯಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು, ಪ್ರತಿದಿನ ವರ್ಕಿಂಗ್ ಮಾಡಬೇಕು. ಅಂದರೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಬೇಕು. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಐತೆ, ಯಾವುದೇ ಕಾರಣಕ್ಕೂ ಡಿಮೋಟಿವೇಷನ್ ಆಗೋದು ಅವಶ್ಯಕತೆ ಇಲ್ಲ. ಇದ್ರೆ ನೀವು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ನಲ್ಲಿ ಬರೋ ಅವಶ್ಯಕತೆನೇ ಇಲ್ಲ. ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ, ನೀವು ಯೂಟ್ಯೂಬರ್ಸ್ ಆಗ್ಬೇಕಂದ್ರೆ ನಿಮ್ಮ ಮೈಂಡಲ್ಲಿ ಏನ್ಬೇಕು, ನನ್ನ ಚಾನಲ್ ವ್ಯೂಸ್ ಬರಲಿ ಬಿಡಲಿ ಅದು ನನಗೇನು ಸಂಬಂಧ ಇಲ್ಲ, ನನಗೆ ಅದು ಏನು ಪರ್ಕಿಲ್ಲ. ನಾನು ಏನು ಮಾಡಬೇಕು, ಡೈಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಷ್ಟೇ. ನೋಡಿ, ಇಷ್ಟು ಮಾಡಿ 100% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ಗ್ರೋ ಆಗುತ್ತೆ. ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದು, ಒಳ್ಳೆ ಟಾಪಿಕ್ಸ್ ವೀಡಿಯೋ ಮಾಡೋದು, ಟ್ರೆಂಡಿಂಗ್ ಟಾಪಿಕ್ಸ್ ವೀಡಿಯೋ ಮಾಡೋದು, ಯಾವ ಟಾಪಿಕ್ ವೀಡಿಯೋ ಮಾಡಿದ್ರೆ ಹೆಂಗೆ ಬರುತ್ತೆ, ಜಾಸ್ತಿ ವ್ಯೂಸ್, ಇದನ್ನೆಲ್ಲ ಮಾಡಿದ್ರೆ 100% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅನ್ಪ್ರೀಸ್ ಆಗುತ್ತೆ. ಏನು ದೊಡ್ಡ ವಿಷಯ ಅಲ್ಲ. ಆಟೋಮೆಟಿಕ್ ಒಂದು 60 ಡೇಸಲ್ಲಿ ಅನ್ಪ್ರೀಸ್ ಆಗುತ್ತೆ. ಮತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1K 2K 3K 4K ವ್ಯೂಸ್ ಆರಾಮಾಗಿ ಬರುತ್ತೆ. ಆರಾಮಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಕೊಳ್ಬೋದು. ಈ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಒಬ್ಬರು ಬ್ರದರ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರು ಕಳಿಸಿದ್ರೆ ಅವ್ರಿಗೆಲ್ಲರಿಗೆ ಅದರಿಂದ ಎಲ್ಲರೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ವಿಡಿಯೋ ಮಾಡಿದ್ರು. ಪ್ರತಿಯೊಬ್ಬರು ಈ ಒಂದು ವಿಡಿಯೋ ಯಾವ ರೀತಿ ಅನಿಸಿದೆ ಚಿಕ್ಕದಕ್ಕೆ ಕಮೆಂಟ್ ಅದ್ರ ಜೊತೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಯೂಟ್ಯೂಬರ್ಸ್ ಇರೋ ಅವ್ರಿಗೆಲ್ಲರೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಕೂಡ ಜೇನು ಮತ್ತೆ ಸಿಗ್ತೀನಿ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್.